ಇವ್ರು ಬಿಜೆಪಿ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ವಿಶೇಷವಾಗಿ ಸಿ ಟಿ ರವಿ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇವ್ ತಾನೇ ಪ್ರಧಾನಮಂತ್ರಿ, ತಾನೇ ನರೇಂದ್ರ ಮೋದಿ ಅಂತ ತಿಳ್ಕೊಂಡಿದ್ದಾನೆ, ತಾನೇ ಡೊನಾಲ್ಡ್ ಟ್ರಂಪ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವರು ಕೂಡ ಹಂಗೆ ಮಾತಾಡಂಗಿಲ್ಲ, ಹಂಗ ಮಾತಾಡ್ತಾನೆ ನೀವು ಅನ್ನ ತಿನ್ನೋ ಬಾಯಲ್ಲಿ ಹೇಲ್ ತಿನ್ನೋ ಮಾತುಗಳನ್ನ ಮಾತಾಡ್ತಾನ ಓ ಟಿ ರವಿ. ನಮ್ಮ ದೇಶದಲ್ಲಿ ಸಂವಿಧಾನ ಅದ ಗೊತ್ತಾಯ್ತಲ್ಲ, ಅದು ಯಾರೋ ಒಬ್ಬ ಬರ್ದಿದ್ದಲ್ಲ ಏನೋ ಒಂದು ಗ್ರಂಥ, ಆ ಗ್ರಂಥ ಇಲ್ಲ ಇಲ್ಲಿ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅದ ಇಲ್ಲಿ. ಮುಲ್ಲಾಗಳಿಗೆ ಎದೆ ಸಿಡಿದರೆ 2 ಅಕ್ಷರ ಇರೋದಿಲ್ಲ, ನೀಟ್ ಬಗ್ಗೆ ಮಾತಾಡ್ತೀರಿ ನೀವು. ಮುಲ್ಲಾಗಳು ಎದೆ ಸಿಡಿದ್ರೆ 2 ಅಕ್ಷರ ಇರಂಗಿಲ್ಲ, ಹೌದಲ್ಲ? ನೀವು ಏನ್ ಮಾಡೋದು, ನಮಾಜ್ ಬೀಳೋದು, ನಿಮ್ಮ ಮದ್ರಸಕ್ಕೆ ಹೋಗೋದು, ಆಮೇಲೆ ನೀವು ಇದನ್ನ ಬಿಟ್ರೆ ನೀವು ನೀಟ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ನಾಲೆಜ್ ಇರಂಗಿಲ್ಲ. ಸೊ ನೀವೆಲ್ಲ ನೀಟ್ ಬಗ್ಗೆ ಮಾತಾಡಕ್ ಬರೋದು, ಇಲ್ಲೆಲ್ಲ ದುಂಡೆ ಹಬ್ಸೋದು ಯಾಕೆ ಮಾಡ್ತೀರಿ? ಅತಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಯಾಕಂದ್ರಪ್ಪ ಅಂದ್ರೆ ಸಿ ಟಿ ರವಿ ಅಲ್ಲ, ಓ ಟಿ ಪ್ಯಾಕೆಟ್ ರವಿ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾನಂದ್ರ ಒಂದು ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ, ಒಂದು ಜಾತಿಗೆ ಹಿಯಾಸ್ತಕ್ಕಂಥ ಕೆಲಸ, ಒಂದು ಜಾತಿಯನ್ನ ಕೀಳವಾಗಿ ನೋಡ್ತಕ್ಕಂಥ ಕೆಲಸವನ್ನ, ಒಂದು ಧರ್ಮವನ್ನ ಕೀಳಾಗಿ ನೋಡ್ತಕ್ಕಂಥ ಕೆಲಸವನ್ನ ಈ ಓ ಟಿ ಪ್ಯಾಕೆಟ್ ರವಿ ಅಂದ್ರೆ ಸಿ ಟಿ ರವಿ ಮಾಡ್ತಾ ಇದ್ದಾನ. ಅಲ್ಲರಿ, ನೀಟ ಹಿಂದೂ ಧರ್ಮದವ್ರು ಮಾತ್ರ ಬರೀಬೇಕಾ, ಅಥವಾ ನೀಟ್ ಬಗ್ಗೆ ಹಿಂದೂ ಧರ್ಮದವರಿಗೆ ಮಾತ್ರ ನಾಲೆಜ್ ಇರ್ತದ? ಬೇರೆ ಧರ್ಮದವ್ರು ನೀಟ್ ಎಕ್ಸಾಮ್ ಬರೀಬಾರ್ದು. ಲೇ ಸಿ ಟಿ ರವಿ, ಓ ಟಿ ಪ್ಯಾಕೆಟ್ ರವಿ, ಆ ಸತ್ತಿರ್ತಕ್ಕಂಥ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಅದಾರಲ್ಲ, ಅವರೆಲ್ಲರೂ ಕೂಡ ಹಿಂದೂ ಧರ್ಮದವರಿಗೆ ಅವರಿಗೆ ನಿನ್ನ ಕಡೆಯಿಂದ ಯಾವ ರೀತಿ ನ್ಯಾಯವನ್ನು ಒದಗಿಸ್ತಿ ಅನ್ನೋದನ್ನ ನೀನು ಹೇಳು. ಸುಮ್ಮನೆ ಹಿಂದ್ಗಡೆ ಮೋದಿ ಅವರು ಭಾವಚಿತ್ರ ಹಿಡ್ಕೊಂಡು ಬಂದು ಅಲ್ಲಿ ನೀನು ಬಂದ ಮುಲ್ಲಾಗಳು ಈಗ ಅನ್ನಕ್ ಹೋಗ್ಬೇಡ. ಸತ್ತಿರ್ತಕ್ಕಂಥ APJ ಅಬ್ದುಲ್ ಕಲಾಂ ಬಂದು ಗಜ್ಮಾ ಮಾಡ್ತಾರ ನೋಡು, ಅರ್ಥ ಮಾಡ್ಕೋ. ಓ ಟಿ ರವಿ, ಸಿ ಟಿ ರವಿ, ಜಾಕೀರ್ ಹುಸೇನ್ ಇದ್ರಲ್ಲ, ಅವರು ಬಂದು ಗಜ್ಮಾ ಮಾಡ್ಬೇಕಾಗ್ತದೆ. ನಿಮ್ಮನ್ನ ಅರ್ಥ ಮಾಡ್ಕೊ. ಇದನ್ನ ನಿನಗೆ ಈಗಾಗಲೇ ಉತ್ತರ ಕರ್ನಾಟಕದ ಗಜ್ ಏನನ್ನು ತೋರಿಸಿದೇವ್ ನಾವು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಮಾತಾಡಿದಾಗ ನಿನಗೆ ಏನು ತೋರಿಸ್ಬೇಕಾಗಿತ್ತಲ್ಲ ತೋರಿಸಿದೆವು. ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟ ಅಲ್ಲ, ಒಂದು ಹೆಣ್ಣಿಗೆ ಅಪಮಾನ ಮಾಡಿದೆ, ಅದು ಎಲ್ಲಿ ವಿಧಾನಸಭೆಯಲ್ಲಿ. ನಿನ್ನಂತ ದರಿದ್ರರ ಮಾತನ್ನ ಕೇಳೋದಕ್ಕೆ ನಮ್ಮ ಹತ್ರ ಕೂಡ ಟೈಮ್ ಇಲ್ಲ, ಆದ್ರೆ ನಿನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಟೈಮ್ ಅದ ನನ್ನ ಹತ್ರ. ಒಂದು ಹೆಣ್ಣು ಮಗಳಿಗೆ ಕೀಳಾಗಿ ಮಾತಾಡಿರ್ತಕ್ಕಂಥ ನೀನು ನೀಟ್ ಬಗ್ಗೆ, ಮುಲ್ಲಾಗಳ ಬಗ್ಗೆ, ಒಂದು ಮುಸ್ಲಿಂ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿನ್ನಲ್ಲಿಲ್ಲ ಸಿ ಟಿ ರವಿ, ಓ ಟಿ ಪ್ಯಾಕೆಟ್ ರವಿ. ಮತ್ತೆ ನಿನ್ನ ಮುಂದೆ ಮೈಕ್ ಇಟ್ಕೊಂಡು ನಿಲ್ತಾರಲ್ಲ ಆರ್ ಕನ್ನಡ, ಏಷ್ಯಾನೆಟ್ ಸುವರ್ಣದವರು, ಅವ್ರಿಗೆ ಷಡ್ಯಂತ್ರ ಅನ್ನೋ ಪದವನ್ನ ಬಿಟ್ಟರೆ ಬೇರೆ ಯಾವ್ದು ಗೊತ್ತ ನೋಡ್ರಿ. ಎಷ್ಟ ಮಬ್ಬಾಡಿಸಿ ಮಕ್ಕಳು ಇರ್ಬೇಕ್ರಿ ಮೀಡಿಯಾ ಚಾನಲ್ದವರು. ಆ ಓ ಟಿ ಪ್ಯಾಕೆಟ್ ರವಿ ಏನು ಹೇಳ್ತಾ ಇಲ್ಲ. ಇವು ಮೀಡಿಯಾದ ಆರ್ ಕನ್ನಡ ಮೈಕ್ ಹಿಡ್ಕೊಂಡು ಮಬ್ಬಾಡಿಸಿ ಮಕ್ಕಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ಅಂತಾರಲ್ಲ. ಇವೇ ಹಟ್ಟಿ ಹೇಲ್ ತಿಂತಾವೋ, ಅನ್ನ ತಿಂತಾವೋ? ಇವು ನಾಚಿಕೆಲದ ನಾಯಿಗಳು, ನಾಯಿ ಮಕ್ಕಳು ಚಲೋ ಹಂಗ ಮಾಡ್ಕೊಂಡ್ ಬಂದಿರ್ತಾವ ಮೋದಿ. ಇವು ಆರ್ ಕನ್ನಡದ ಏಷ್ಯಾನೆಟ್ ಸುವರ್ಣದವರು. ಮತ್ತೆ ಇವ್ರು ಷಡ್ಯಂತ್ರ ಅನ್ನೋ ಪದ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಇವ್ರಿಗೆ. ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತೇನ್ರಿ? ಶಂಟ್ಲೆ ಉರ್ಲ್ ಹಾಕಿ ಲಟ್ಕಾಸ್ಕಬೇಕು, ಇಲ್ಲಾಂದ್ರೆ ಅಲ್ಲಿ ಇವ್ರಿಗೆ ಶಾಣೆ ಆಗಂಗಿಲ್ಲ. ಇವರಿಗೆ ಒಳ್ಳೆಯ ಪುಸ್ತಕೀಯ ಭಾಷೆಗಳು ಇವರಿಗೆ ಅರ್ಥ ಆಗೋದಿಲ್ಲ. ಸಿ ಟಿ ರವಿ ಅಂತವರಿಗೆ, ಆ ದರಿದ್ರ ನಾಲಾಯಕ ಮೀಡಿಯಾಗಳಿಗೆ, ಇವರಿಗೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ, ಮಂಜುನಾಥನ ಚಕ್ರವರ್ತಿಯ ಶೈಲಿಯಲ್ಲಿನ ಉತ್ತರ ಕೊಟ್ಟರೆ ಇವ್ರಿಗೆ ಬರೋಬರಿ ಇರ್ತದೆ. ಅಲ್ಲಿವರೆಗೂ ಬರೋಬರಿ ಆಗಂಗಿಲ್ಲ. ಯಾಕಂದ್ರೆ ಇವ್ರು ಬಿಜೆಪಿ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ವಿಶೇಷವಾಗಿ ಸಿ ಟಿ ರವಿ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇವ್ನು ತಾನೇ ಪ್ರಧಾನಮಂತ್ರಿ, ತಾನೇ ನರೇಂದ್ರ ಮೋದಿ ಅಂತ ತಿಳ್ಕೊಂಡಿದ್ದಾನೆ, ತಾನೇ ಡೊನಾಲ್ಡ್ ಟ್ರಂಪ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವರು ಕೂಡ ಹಂಗೆ ಮಾತಾಡಂಗಿಲ್ಲ, ಹಂಗೆ ಮಾತಾಡ್ತಾನೆ. ನೀವು ಅನ್ನ ತಿನ್ನೋ ಬಾಯಲ್ಲಿ ಹೇಲ್ ತಿನ್ನೋ ಮಾತುಗಳನ್ನ ಮಾತಾಡ್ತಾನ ಓ ಟಿ ರವಿ. ಸೌಜನ್ಯಗಳ ವಿಷಯ ಬಂದಾಗ ಕೂಡ ಇದೇ ರೀತಿ ಮಾಡಿದ. ಮತ್ತೇನು ಮುಲ್ಲಾಗಳಿಗೆ ಬೇಕು? ಮುಲ್ಲಾಗಳೆಲ್ಲ ಕೂಡ್ಕೊಂಡು ಗಜ್ಮಾ ಮಾಡಕತ್ತಂದ್ರೆ ನೆಟ್ಟಿ ಹತ್ತೈತ್ ನೋಡು ಹಿಡಿದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ಅದ ಗೊತ್ತಾಯ್ತಲ್ಲ, ಅದು ಯಾರೋ ಒಬ್ಬ ಬರ್ದಿದ್ದಲ್ಲ ಏನೋ ಒಂದು ಗ್ರಂಥ, ಆ ಗ್ರಂಥ ಇಲ್ಲ ಇಲ್ಲಿ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅದ ಇಲ್ಲಿ. ಸರ್ವಧರ್ಮ ಸಮಬಾಳ್ವೆಯಿಂದ ನಡೀತಕ್ಕಂಥ ದೇಶ ನಮ್ದು, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ದು.
ಅಂತ ದೇಶದಲ್ಲಿ ನಿಂತ್ಕೊಂಡ ಮುಲ್ಲಾಗಳ ಬಗ್ಗೆ ಮಾತಾಡ್ತೀಯ. ಇಲೆಕ್ಷನ್ ಬಂದಾಗ ಅವ್ರು ಹೇಳ್ತಿನ್ನಾಕ ರುಚಿ ಹತ್ತೈತೆ ಅವ್ರು ಜಾಸ್ತಿ. ಇಲೆಕ್ಷನ್ ಬತ್ತಂದ್ರೆ ಅವ್ರು ಹೇಳ್ತಿನ್ನೋದು ಅವಾಗ ರುಚಿ ಹತ್ತೈತಿ. ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಬಡದಾಡಕ್ ಹತ್ತವ್ರೆ ಈ ಬಿಜೆಪಿ ಅವರು, ಈ ಸಿಟಿ ರವಿ ಅಂತವ್ರು. ಅದು ಬೇಳೆ ಬೇಯಿಸ್ಕೊಂಡ ತಮ್ಮ ಪಕ್ಷವನ್ನು ತಗೊಂಡು ಬಂದ ಆಮೇಲೆ ಮಾತಾಡೋದು ಮತ್ತೆ ಬೇರೆ ಮಾತಾಡ್ತಾರೆ. ಅಂತ ಬದ್ಮಾಶ್ ನಾಲ್ಕು ಹೇಳ್ತೀನಿ ರಾಜಕೀಯ ನಾಯಕರದಾರ ನಮ್ಮಲ್ಲಿ, ವಿಶೇಷವಾಗಿ ಬಿಜೆಪಿ ಅವರು. ಅಲ್ಲ ಮುಲ್ಲಾಗಳು ನೀಟ್ ಎಕ್ಸಾಮ್ ಬರೀಬಾರ್ದ? ಲೇ ಸಿಟಿ ರವಿ ಒಂದು ಕೆಲಸ ಮಾಡೋ ನೀನು, OT ಪ್ಯಾಕೆಟ್ ರವಿ. ಆ ಹಿಂದೂ ಹುಡುಗರು ಏನು ತಮ್ಮ ಪ್ರಾಣವನ್ನು ಕೊಟ್ಟಿದಾರಲ್ಲ ಅವರಿಗೆ ನಿನ್ನ ಕಡೆಯಿಂದ 1 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡು. ಅಂದಾಗ ನೋಡೋಣ ನಿನ್ನ ಮಾತಿಗೆ ನಾನು ಗೌರವ ಕೊಡ್ತೀನಿ. ಈ ಕಡೆ ಹಿಂದೂಗಳನ್ನು ಕಾಲ ಹಾಕಿ ತುಳಿತೀರಿ, ಈ ಕಡೆ ಮುಸ್ಲಿಮರನ್ನು ಕಾಲ ಹಾಕಿ ತುಳಿತೀರಿ. ಒಟ್ಟು ಬೆಳಿಬೇಕಾಗಿದ್ದು ನೀವಲ್ಲ, ಅದನ್ನ ನೇರವಾಗಿ ಹೇಳ್ರಲ್ಲ. ನಿಮ್ಮ ಮಕ್ಕಳ ಅಮೆರಿಕ, ಲಂಡನ್, ಜಪಾನ್, ಜರ್ಮನಿದಾಗ ವಿದ್ಯಾಭ್ಯಾಸ ಮಾಡ್ಕೊಂಡು ಆರಾಮಾಗಿರ್ತಾರ. ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಾಕ ಬಡವ್ರ ಮಕ್ಕಳು ಬೇಕಲ್ಲ ನಿಮಗ? ಸೌಜನ್ಯನ ವಿಷಯದಾಗ ಬಂದ್ರಿ ಇವರು ಷಡ್ಯಂತ್ರ ಅಂದ್ರು. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯ ಬಂತು, ನಿಮ್ಮ ಮೇಲೆ ಷಡ್ಯಂತ್ರ ಮಾಡಿದಾರೆ ಕಾಂಗ್ರೆಸ್ದವರು ತಂದ್ರು. ಆಮೇಲೆ ಈಗ ಈ ನೀಟ್ ಎಕ್ಸಾಮ್ ಬಂತು, ಬಿಜೆಪಿ ಅವರು ಷಡ್ಯಂತ್ರ ಮಾಡಿ. ಷಡ್ಯಂತ್ರ ನಿಮ್ಮನ್ನ ಬಂದು ಗಜಮಾ ಮಾಡಾಕದ? ಪ್ರತಿ ವಿಷಯಕ್ಕೆ ಷಡ್ಯಂತ್ರ. ಇದೊಂದು ಬಿಟ್ರೆ ಬ್ಯಾರೆ ನಿಮಗೆ ಕನ್ನಡದ ನಿಘಂಟು KC ರಾಜ ಅವರು ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಕನ್ನಡದ ಅಕ್ಷರ ಕೇವಲ ಷಡ್ಯಂತ್ರ ಅಷ್ಟ ಗೊತ್ತದನೋ ಅಥವಾ ಬೇರೆ ಏನಾದ್ರೂ ಪದಗಳು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ನನಗೆ. ನಿಮಗ ಆರ್ ಕನ್ನಡದವ್ರಿಗೆ, ಎಸ್ಯಾನದವ್ರಿಗೆ, ಈ ಆಮೇಲೆ ಅವ ರಂಗನಗ ಷಡ್ಯಂತ್ರ ಅನ್ನೋ ಪದ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಒಂದಲ್ಲ ಒಂದು ದಿನ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋ. ಸಿಟಿ ರವಿ, OT ಪ್ಯಾಕೆಟ್ ರವಿ, ಈ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಏನು ಮಾಡ್ತಾ ಇದೆಯಲ್ಲ, ಇದು ನೀನು ಮಾಡ್ತಕ್ಕಂಥ ದೊಡ್ಡ ತಪ್ಪದ. ನೀನೇನು RSS ಚೇಲ ಇರ್ಬೋದು, ಓಕೆ, ನೀನು ಚಡ್ಡಿ ಹಾಕೊಂಡು ತಿರುಗಾಟಿರ್ಬೋದು, ಆದ್ರೆ ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಅಂತಕ್ಕಂಥ ಭೇದ ಭಾವ ಇಲ್ಲ. ಆ ರೀತಿ ಜಗಳ ಹತ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗಬೇಡ. ನೀಟ್ ಎಕ್ಸಾಮ್ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು, ಇಡೀ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಮುಸ್ಲಿಂ ಬೇರೆ ಹಿಂದೂ ಬೇರೆ ಅಂತ ಜಗಳ ಹಚ್ಚಿ ಕೇವಲ ಅಂದ್ರೆ ಇದನ್ನೇನು ಮಾಡೋದಪ್ಪ ಅಂದ್ರೆ ಈ ಇಂಥ ಹೋರಾಟಗಳನ್ನ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಈ ದರಿದ್ರ ಸಿಟಿ ರವಿ ಮಾಡ್ತಾರೆ. ಮತ್ತೇನಿಲ್ಲ ಅಂದ್ರೆ ಹಿಂದೂಗಳು ಅಷ್ಟ ಮಾಡ್ರಿ, ನೀವು ಹಿಂದೂಗಳು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನೀವು ಹೋರಾಟಕ್ಕೆ ಇಳಿಬೇಡ್ರಿ, ನಾವು ಮುಸ್ಲಿಂ ಮ್ಯಾಗ ತಿರುಗಿ ಬೀಳ್ಬೇಕು, ಅವ್ರು ನಮ್ಮ ಮ್ಯಾಗ ತಿರುಗಿ ಬೀಳ್ಬೇಕು, ನಮ್ಮದು ನಾವು ಇಲ್ಲಿ ಬಡದಾಡಬೇಕು. ನೀಟ್ ಎಕ್ಸಾಮ್ ಆಗಲಿ, ದುನಿಯಾದಾಗಿನ ಎಕ್ಸಾಮ್ ಎಲ್ಲ ತುಣ್ಣಿ ಹಿಡ್ಕೊಂಡು ಹೋದ್ರು ಕೂಡ ಇವ್ರಿಗೇನು ಸಂಬಂಧನೇ ಇಲ್ಲ. ಬಟ್ ಇವ್ರೇನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಯುದ್ಧಗಳು ಬಡದಾಡ್ಬೇಕು. ಇಲ್ಲಿ ಹಿಂದೂ ಮುಸ್ಲಿಂ ಬಡದಾಡ್ರಿ, ಗಣಪತಿ ಬತ್ತಿಲ್ಲ ಬಡದಾಡ್ರಿ, ಮೊಹರಂ ಬತ್ತು ಬಡದಾಡ್ರಿ, ರಂಜಾನ್ ಬತ್ತು, ದೀಪಾವಳಿ ಬತ್ತು ಬಡದಾಡ್ರಿ, ನಾವು ಆರಾಮಾಗಿ ಕುತ್ಕೊಂಡು ಮಜಾ ತಗೋತೀವಿ ಅನ್ನೋ 4 ರಾಜಕಾರಣಿಗಳಲ್ಲಿ ಒಬ್ಬ 4 ರಾಜಕಾರಣಿ ಯಾರಪ್ಪ ಅಂದ್ರೆ ಈ OT ಪ್ಯಾಕೆಟ್ ರವಿ. OT ಪ್ಯಾಕೆಟ್ ರವಿ ಏನ್ ನಿಮ್ಮನ್ನ ಎಲ್ಲಾ ನಾವು ಓಟ್ ಹಾಕಿ ಎದಕ್ ಮ್ಯಾಗ ತಗೊಂಡು ಹೋಗಿ ಹೇಳು? ಈ ಹಿಂದೂ ಮುಸ್ಲಿಂ ಜಗಳ ಹಚ್ಚಕ್ಕಲ್ಲ. ಅಲ್ಲ 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 ಅರ್ಥ ಮಾಡ್ಕೊಳ್ರಿ. ನಮ್ಮ ದೇಶ ಮುಂದುವರೆದ ರಾಷ್ಟ್ರ ಅಲ್ಲ, ಇದು ಮುಂದುವರಿಯುತ್ತಿರುವ ರಾಷ್ಟ್ರ ಅಲ್ಲ. ಈ ದೇಶದಾಗ ವಿದ್ಯಾರ್ಥಿಗಳನ್ನ ನೀವು ಸಬಲರನ್ನಾಗಿ ಮಾಡಿದ್ರಂದ್ರೆ ಈ ದೇಶ ಸಬಲತೆಯನ್ನು ಕಾಣ್ತದೆ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ದೇವಸ್ಥಾನವನ್ನು ಸುತ್ತುವ ಬದಲು ಗ್ರಂಥಾಲಯವನ್ನು ಸುತ್ತ ಹಾಕಿದಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅಂತ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತು ಸಿಟಿ ರವಿ. ಅದ್ರ ಬಿಟ್ಟು ಮುಲ್ಲಾಗಳು ಮತ್ತೆ ಅಂದ್ರೆ ಇನ್ನು ಗಡ್ಡ ಬಿಟ್ಟರು ಸ್ವಾಮಿಗಳು ತಂದು ಕರಿ, ಢೋಂಗಿ ಸ್ವಾಮಿಗಳ ಕರಿ. ಯಾಕೆ ಮುಕ್ಕಳಾಕ ತಾಕತ್ತಿಲ್ಲ? ಯಾಕೆ ಮಾತಾಡ್ತೀವ ಮಾರಾಯ? ಮತ್ತೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.